ಯಾವಾಗಲೂ ಇಸ್ಲಾಂ ದೇಶಕ್ಕೆ ಬಚಾಯಿಸ್ವ ಕೊಡೋದಿಲ್ಲ. ಇಸ್ಲಾಂ ಅಂದ್ರೆ ನೀವು ಬೇರೆ ಏನೇನೋ ತಿಳ್ಕೊಂಡಿರ್ತೀರ. ಮುಸ್ಲಿಮ್ಸ್ ಅಲ್ಲೇ ಬೇರೆಯವರು ಇದ್ದಾರೆ ಇಸ್ಲಾಮ್ಸ್ ಅಲ್ಲಿ ಅಂತ. ಇಸ್ಲಾಮ್ಸ್ ಒಂದೇ, ಒಬ್ಬರೇ ಇಸ್ಲಾಮ್ಸ್ ಅಂದ್ರೆ ಎಲ್ಲಾರು ಒಂದೇ ಕಲ್ಮಾ ಲಾ ಇಲಾಹ ಇಲ್ಲಲ್ಲ ಮೊಹಮ್ಮದ್ ರಸೂಲುಲ್ಲಾ ಅಂತ ಹೇಳೋದು. ಒಬ್ಬ ಆಂಬುಲೆನ್ಸ್ ಅಲ್ಲಿ ಒಂದು ವ್ಯಕ್ತಿ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರೆ ಅಲ್ಲಿ ಹಿಂದೂ ಇದಾನ ಮುಸ್ಲಿಮ್ಸ್ ಇದಾನ ಯಾರಂತ ನೋಡಲ್ಲ. ಆ ವ್ಯಕ್ತಿಗೆ ಎಲ್ಲಾರು ದಾರಿ ಕೊಡ್ತಾರ ಅವ್ರನ್ನ. ಯಾಕೆ? ಒಂದ್ ಪ್ರಾಣನ ಉಳಿಸ್ಬೇಕಂತ ಹೇಳಿದ್ರೆ. ಆದ್ರೆ ಇಲ್ಲಿ ಮಧುರಲ್ಲಿ ಹಂಗ್ ಮಾಡಲ್ಲ. ತಲೆ ತಗು ಕತ್ತರಿಸೋಕ್ಕೂ ಗುಂಡು ಹೊಡೆಯಕ್ಕೂ ಎಲ್ಲದಕ್ಕೂ ತಯಾರಾಗಿರ್ತಾರೆ. ಅದು ಯಾಕೆ? ಹಿಂದೂ ಮುಸ್ಲಿಮ್ಸ್ ಏನಕ್ಕೆ? ಯಾಕೆ ನಾವು ಸ್ವಾತಂತ್ರ್ಯಕ್ಕೋಸ್ಕರ ನಾವು ಪ್ರಾಣ ಕೊಟ್ಟಿಲ್ವಾ? ನಮ್ಮ ಹಿರಿಯರು ಪ್ರಾಣ ಕೊಟ್ಟಿಲ್ವಾ? ತ್ಯಾಗ ಕೊಟ್ಟಿಲ್ವಾ? ನಾನು ಸಿ.ಟಿ. ರವಿ ಅವ್ರ ಸಾಹೇಬ್ರಿಗೆ ಹೇಳ್ತೀನಿ. ನೀವೊಂದು ಮಾತು ಹೇಳಿದ್ರು, ಕುರಾನ್ ನಲ್ಲಿ ಇದೆ ಕಾಫಿರ್ ಅಂತ. ಕೇಳಿ, ದಯವಿಟ್ಟು ಇದು ಮಾತು ಕೇಳಿ. ಕುರಾನ್ ನಲ್ಲಿ ಇದೆ ಕಾಫಿರ್ ಅಂತ ಕುರಾನ್ ನಲ್ಲಿ ಇರೋದು ನೂರಾರು ವರ್ಷ ಮುಂಚೆ. ಆ ಟೈಮ್ ನಲ್ಲಿ ಹಿಂದೂ ಅಂದ್ರೆ ನಾನ್ ಮುಸ್ಲಿಮ್ಸ್ ಯಾರಿದ್ರು ಅವ್ರಿಗೆ ಕಾಫಿರ್ ಅಂತ ಹೇಳಿದಾರೆ. ಅದು ಮೆನ್ಷನ್ ಆಗಿದೆ, ನಿಜ ಮಾತು, ಕರೆಕ್ಟಾ? ಅದು ಇನ್ನೊಂದು ಹೇಳಿದ್ರು ನೀವು, ಬಾಬರ್ ಅವರು ಆ ಟೈಮ್ ನಲ್ಲಿ ದೇವಸ್ಥಾನಗಳೆಲ್ಲ ಇದು ಡಿಮಾಲಿಶಿಂಗ್ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅಂತ. ಇನ್ನೊಂದು ಉದಾಹರಣೆ ನಿಮ್ಗೆ ಕೊಡ್ತೀನಿ. ಟಿಪ್ಪು ಸುಲ್ತಾನ್ ಎಲ್ಲೆಲ್ಲಿ ಮಸೀದಿ ಕಟ್ಟಿದ್ದಾರೆ, ಅಲ್ಲಿ ಒಂದು ದೇವಸ್ಥಾನ ಕಟ್ಟಿದ್ದಾರೆ. ಅದಕ್ಕೆ ಏನ್ ಹೇಳ್ತೀರಾ ನೀವು? ಟಿಪ್ಪು ಸುಲ್ತಾನ್ ಎಲ್ಲೆಲ್ಲಿ ದೇವಸ್ಥಾನ ಕಟ್ಟಿದ್ದಾರೆ ಅನ್ನೋ ಮಾಹಿತಿ ನನಗಿಲ್ಲ. ದೇವಸ್ಥಾನವನ್ನ ಒಡೆದಿರೋ ಮಾಹಿತಿ ಕಣ್ಣೂರಿನಲ್ಲಿ ಸಿಗುತ್ತೆ. ದೇವಸ್ಥಾನವನ್ನ ಮೂಡಲ ಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಜಾಮಿಯಾ ಮಸೀದಿ ಮಾಡಿರೋದಕ್ಕೆ ಸರ್ಕಾರಿ ದಾಖಲೆಗಳು ಒಪ್ಕೊಂತವೆ. ನೀವು ಬೇಕಿದ್ರೆ ಮೂಡಲ ಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನ, ಈಗಿರೋ ಜಾಮಿಯಾ ಮಸೀದಿ, ನಿಮ್ಮ ಸಮಾಜದವರು ಪುರಾತತ್ವ ಇಲಾಖೆಗೆ ಆದೇಶ ಮಾಡಲಿ, ನಾವು ಆದೇಶ ಮಾಡ್ತೀವಿ. ಪುರಾತತ್ವ ಇಲಾಖೆ ಅದು ಮಂದಿರ ಹೌದೋ ಅಲ್ವೋ ಅಂತ ಹೇಳಿ ಈಗಲೂ ಅಲ್ಲಿ ವಿಗ್ರಹದ ಕೆತ್ತನೆಗಳು ಕಲ್ಲಿನಲ್ಲೂ ಮೂಡಲ ಬಾಗಿಲ ಆಂಜನೇಯ ಸ್ವಾಮಿ ದೇವಸ್ಥಾನ ಇತ್ತು ಅನ್ನೋದನ್ನ ಹೇಳ್ತವೆ. ಮೇಲ್ಗಡೆ ನಮಾಜ್ ನಡೆಯುತ್ತೆ, ಕೆಳಗೆ ಮದ್ರಸಾ ಮಾಡ್ಕೊಂಡಿದ್ದಾರೆ. ಕಲ್ಲುಗಳು ಕೂಡ ಹಿಂದೂ ದೇವಾಲಯಗಳ ವಿಗ್ರಹಗಳನ್ನ ತೋರಿಸ್ತವೆ ಇವತ್ತಿಗೂ. ಅದು ಕಣ್ಣಿಗೆ ಕಾಣುತ್ತೆ. ಅವ್ರು ಹೇಳಿದ ರೀತಿಯಲ್ಲಿ ದೇವಸ್ಥಾನ ಯಾವ್ದು ಕಟ್ಟಿದ್ದಾರೆ ಅನ್ನೋದು ಇಲ್ಲ. ಮತ್ತೆ ಟಿಪ್ಪು ಇದು 1781ರಲ್ಲಿ ಪಟ್ಟಕ್ಕೆ ಬಂದಿದ್ದು, 18 ವರ್ಷ ಆಡಳಿತ, 11 ವರ್ಷ ಕ್ರೂರಿ, ಕಡೆಯ 7 ವರ್ಷ ಲಿಬರಲ್ ಆಗ್ತಾನೆ. ಕಾರಣ ಏನು ಅಂದ್ರೆ, 2 ಯುದ್ಧಗಳಲ್ಲಿ ಬ್ರಿಟಿಷರ ವಿರುದ್ಧ ಸೋತ ಮೇಲೆ ಆತನಿಗೆ ಅನಿವಾರ್ಯ ಆಗುತ್ತೆ ಹಿಂದೂಗಳ ಜೊತೆಗೆ ಸಂಬಂಧವನ್ನು ಸುಧಾರಿಸಿಕೊಳ್ಳೋದು. ಮೊದಲ 11 ವರ್ಷ ಕ್ರೂರಿ, 11 ವರ್ಷದಲ್ಲೇನೆ ಮತಾಂತರ, ಕ್ರೌರ್ಯ ಇವೆಲ್ಲ ನಡೆದಿದ್ದು. 7 ವರ್ಷದಲ್ಲಿ ಶೃಂಗೇರಿಗೂ ದತ್ತಿ ಕೊಡ್ತಾನೆ, ನಂಜನಗೂಡಿಗೂ ದತ್ತಿ ಕೊಡ್ತಾನೆ. ಯಾಕೆಂದ್ರೆ ಒಲಿಸ್ಕೊಳ್ಬೇಕಾದಂತ ರಾಜಕೀಯ ಅನಿವಾರ್ಯತೆ ಇತ್ತು. ನೀವು ಜಾತ್ಯತೀತತೆ ಬಗ್ಗೆ ಹೇಳ್ತೀರಿ, ಬಹುಸಂಖ್ಯಾತರ ಆದ ತಕ್ಷಣ ಸರಿಯಾ ಬಗ್ಗೆ ಮಾತಾಡ್ತೀರಿ, ಅಲ್ಪಸಂಖ್ಯಾತರಾಗಿದ್ದಾಗ ಸಂವಿಧಾನ ಅಂತೀರಿ, ಬಹುಸಂಖ್ಯಾತರಾಗ್ತಿದ್ದಂಗೆ ಸಂವಿಧಾನ ಬಿಟ್ಟು ಶರಿಯಾ ಅಂತೀರಿ. ಇದು ನಮ್ಮ ಅನುಭವ. ಯಾಕೆ ಪಾಕಿಸ್ತಾನ ರಚನೆ ಆಯಿತು? ಯಾಕೆ ಬಾಂಗ್ಲಾದೇಶ ರಚನೆ ಆಯಿತು? ಬಿಕಾಸ್ ಆಫ್ ಡೆಮೋಗ್ರಫಿ. ಆ ಡೆಮೋಗ್ರಫಿಯ ಕಾರಣಕ್ಕೆ ಪಾಕಿಸ್ತಾನ ಆಯಿತು, ಡೆಮೋಗ್ರಫಿ ಕಾರಣಕ್ಕೆ ಅಫ್ಘಾನಿಸ್ತಾನ ಆಯಿತು, ಡೆಮೋಗ್ರಫಿ ಕಾರಣಕ್ಕೆ ಬಾಂಗ್ಲಾದೇಶ ಆಯಿತು. ಜನಸಂಖ್ಯೆ ಜಾಸ್ತಿ ಇರೋದ್ರಿಂದಲೇ ಹಿಂದೂಗಳು ಕಾಶ್ಮೀರದಲ್ಲಿ ಆತಂಕದಲ್ಲಿ ಬದುಕ್ತಾ ಇದ್ದಾರೆ. ನೀವು ಯೋಚನೆ ಮಾಡಿ, ಇಸ್ಲಾಂ ಭಾರತಕ್ಕೆ ಕಾಲಿಡೋಕ್ ಮುಂಚೆ ಒಬ್ಬ ಮುಸ್ಲಿಂ ಇರಲಿಲ್ಲ ಕಾಶ್ಮೀರದಲ್ಲಿ. ಭೂಲೋಕದ ಸ್ವರ್ಗ ಆಗಿತ್ತು, ತಾಯಿ ಶಾರದೆಯ ತವರು ಮನೆ ಆಗಿತ್ತು. ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ ಅಂತ ಹಾಡು ಹೇಳ್ತಿದ್ವಿ. ಇವತ್ತು ಕಾಶ್ಮೀರದ ಸ್ಥಿತಿ ಯಾಕೆ ಆ ಸ್ಥಿತಿ ಇದೆ? ಕಾರಣ ಯಾರು? ಇಸ್ಲಾಂ ಒಳ್ಳೇದಾಗಿದ್ರೆ, ಅವ್ರು ಯಾರು ಎಲ್ಲ ಮನುಷ್ಯರನ್ನು ಒಂದೇ ಅಂತ ಕಾಣೋದಾಗಿದ್ರೆ ಅವರು ನಿರಾಶ್ರಿತರಾಗುವಂತ ದುಸ್ಥಿತಿ ಬರ್ತಿರ್ಲಿಲ್ಲ. ನೋಡಿ, ಒಳ್ಳೆ ವಾತಾವರಣ ಬೆಳೆದ್ರೆ, ಒಳ್ಳೆ ವಾತಾವರಣ ಇದ್ರೆ ಹಿಂದೂ ಶ್ರೇಷ್ಠ ಹಿಂದೂ ಆಗ್ತಾನೆ, ಮುಸಲ್ಮಾನ್ ಶ್ರೇಷ್ಠ ಮುಸಲ್ಮಾನ್ ಆಗ್ಬೇಕು. ಅಬ್ದುಲ್ ಕಲಾಂ ಮುಸ್ಲಿಂ ಅಲ್ವಾ? ಅವ್ರ ರಾಷ್ಟ್ರಪತಿ ಮಾಡ್ಲಿಲ್ವಾ? ನಾವು ಅವ್ರನ್ನ ದೂರ್ತಾ ಇದೀವಾ? ಅವ್ರನ್ನ ಭಯೋತ್ಪಾದಕ ಪಟ್ಟ ಕಟ್ಟಿದೇವಾ? ನಾನು ಧರ್ಮಾಧಿಕಾರಿಗಳನ್ನ ಯಾವ ದೃಷ್ಟಿಯಲ್ಲಿ ನೋಡ್ತಾನೋ ಅದಕ್ಕಿಂತ ಒಂದು ಹೆಜ್ಜೆ ಎತ್ತರದಲ್ಲಿ ಅಬ್ದುಲ್ ಕಲಾಂ ನೋಡ್ತಾನೆ. ಮುಸ್ಲಿಂ ಅಂತ ಅನ್ನೋ ಕಾರಣಕ್ಕೆ ಅವ್ರನ್ನ ದ್ವೇಷ ಮಾಡೋದಾಗಿದ್ರೆ ಅಬ್ದುಲ್ ಕಲಾಂ ಪ್ರೀತಿ ಮಾಡ್ತಿರ್ಲಿಲ್ಲ. ನಾವು ವ್ಯಕ್ತಿತ್ವವನ್ನ, ಈ ದೇಶದ ಒಂದು ಗುಣ ಇದೆ, ಈ ದೇಶದ ಗುಣವನ್ನ ಆಧರಿಸುವ ಸಮಾಜ ಇದು. ಈಗ ನನ್ನ ಮಗನೇ ತಪ್ಪು ಮಾಡಿದ್ರು ಅವನ್ ಕೆಟ್ಟವನು ಅಂತಲೇ ಹೇಳ್ಬೇಕು. ನನ್ನ ಮಗ ಅಂತ ತಪ್ಪು ಮಾಡಿದ್ರು ನಾನು
ಮೆಚ್ಕೊಂಡ್ರೆ ಸಮಾಜ ನನ್ನನ್ನು ಕೆಟ್ಟವನು ಅಂತ ಹೇಳುತ್ತೆ. ಸರಿ ಸರ್, ಪ್ರಶ್ನೆ ಕಾಂಗ್ರೆಸ್ ಸರ್ಕಾರದವ್ರು ಕೇಳ್ತೀನಿ, ಗಣೇಶ ಉತ್ಸವದ ಮೇಲೆ ಕಲ್ಲು ತೂರಾಟ ಮಾಡ್ತಾರಲ್ಲ, ಇದ್ಯಾವ ಸಂವಿಧಾನ? ಪ್ಯಾಲೆಸ್ತೀನ್ ಧ್ವಜ ಹಾರಿಸ್ತಿರಲ್ಲ, ಇದ್ಯಾವ ಸಂವಿಧಾನ? ದಲಿತ ಮುಖಂಡನ ಮನೆಗೆ ಬೆಂಕಿ ಹಚ್ಚಿದ್ರಲ್ಲ, ಇದ್ರಲ್ಲಿ ಸಂವಿಧಾನ ಇಲ್ವಾ? ಹಿಂದೂ ವಿರೋಧಿ ನೀತಿ. ನೀವು ಕಲ್ತೂರಟ ಜಾಗಕ್ಕೆ ತಾವೆಲ್ಲರೂ ಹೋಗಿದ್ದು ಸಂತೋಷ. ಆದರೆ ಈಗ ಅಲ್ಲಿ ಪ್ರಚೋದನಕಾರಿಯಾದ ಹೇಳಿಕೆಯನ್ನು ಕೊಟ್ಟು ಈ ರಾಜ್ಯದಲ್ಲಿ ಫೇಮಸ್ ಆಗಬೇಕು, ಮುಂದಿನ ಚುನಾವಣೆಗೆ ಬುನಾದಿ ಹಾಕೊಳ್ಬೇಕು ಅಂತ ಹೋಗ್ತೀರಾ. ಈ ರೀತಿ ನೀವು ಪ್ರಚೋದನಕಾರಿ ಹೇಳಿಕೆ ಕೊಟ್ಟು ಈ ದೇಶದ ಶಾಂತಿ ಕದಡಲಿಕ್ಕೆ ಪ್ರಯತ್ನ ಪಡಿಸೋದಾದ್ರೆ ಆ ಕಲ್ತೂರಾಟ ಮಾಡಿದವ್ರಿಗೂ ತಮಗೂ ವ್ಯತ್ಯಾಸ ಏನ್ ಸರ್? ಒಬ್ರು MLC ಒಂದು ನಾವು ಹೋಗದೇ ಇದ್ದಿದ್ರೆ ಇದನ್ನ ತೇಲಿಸ್ಬಿಡ್ತಿದ್ರು. ನಾವು ಹೋದ ಕಾರಣಕ್ಕೆ ಕ್ರಮ ತಗೊಳ್ಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಯಿತು. ಈಗ ನೀವು ಸರ್ಕಾರ ಪ್ರತಿನಿಧಿ ಅಲ್ಲ, ನೀವು ಕಾಂಗ್ರೆಸ್ನ ಸದಸ್ಯರಾಗಿ, ಕಾಂಗ್ರೆಸ್ ಕಾರ್ಯಕರ್ತರಾಗಿ ನಿಮ್ಮೊಳಗೆ ನೀವು ಪ್ರಶ್ನೆ ಕೇಳಬೇಕು. ಪೊಲೀಸ್ ಠಾಣೆಗೆ ಬೆಂಕಿ ಹಾಕ್ತವ್ರು ಕೇಸ್ ಯಾಕೆ ವಾಪಸ್ ತಗೊಂಡ್ರಿ, ನಮಗೆ ಜನರ ನಡುವೆ ಉತ್ತರ ಹೇಳೋದು ಕಷ್ಟ ಆಗುತ್ತೆ ಅನ್ನೋ ಪ್ರಶ್ನೆ ಕೇಳಿದ್ರೆ ಅವ್ರಿಗೆ ಅರ್ಥ ಆಗತ್ತೆ. ನೀವು ಅದ್ರ ಬದಲಿಗೆ ಜೈ 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 ಅಂತ ಅಂದ್ಕೊಂಡಿದ್ರೆ, ಮತ್ತೆ ಸಿದ್ದರಾಮಯ್ಯನವರು ಹಿ ಈಸ್ ವೆರಿ ಸ್ಮಾರ್ಟ್ ಪೊಲಿಟಿಷಿಯನ್, ಯಾವುದು ಎಮೋಷನಲಿ ಕನೆಕ್ಟ್ ಆಗುತ್ತೆ ಅಂತ ಗೊತ್ತು. ಹಿಂದೂ ಸಮಾಜದಲ್ಲಿರುವ ಜಾತಿಯನ್ನ ಬಳಕೆ ಮಾಡಿಕೊಂಡು ಜಾತಿವಾರು ವಿಭಜನೆ ಮಾಡ್ತಾರೆ, ಜಾತಿಗೆ ನ್ಯಾಯ ಒದಗಿಸಿದ್ದಾರೆ. ಆದ್ರೆ ಸಿದ್ದರಾಮಯ್ಯನವರು ಹಿಂದುತ್ವಕ್ಕೇನು ಮಾಡಿಲ್ಲ ಅಂತ ನೀವು ಇವಾಗ ಹೇಳ್ತಾ ಇದ್ರಿ, ಜಾತಿಗೆ ಮಾಡಿದ್ರು ಅಂತ ಹೇಳ್ತಿದ್ರಿ. ಆದ್ರೆ ತಾವು ಕಟ್ಟ ಧರ್ಮ ರಕ್ಷಕರು, ಹಿಂದುತ್ವವಾದಿಗಳು, ನಾನು ಅದನ್ನ ಒಪ್ಕೋತೀನಿ. ಆದ್ರೆ ನೀವು ಎಷ್ಟು ಜನ ಹಿಂದೂಗಳಿಗೆ ನ್ಯಾಯ ಕೊಡಿಸಿದ್ದೀರಿ ನನ್ನ ಪ್ರಶ್ನೆ. ಆಗ್ಲೇ ನೀವು ಒಬ್ರಿಗೆ ಹೇಳ್ತಿದ್ರಿ, ಆಗ್ಲೇ ನೀವು ಒಬ್ರಿಗೆ ಹೇಳಿದ್ರಿ, ಜಸ್ಟಿಫಿಕೇಶನ್ ಕೊಟ್ರಿ, ತಾವು ಜವಾಬ್ದಾರಿಯುತವಾದ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. ಸಿಟಿ ರವಿ ಅವರೇ ಅವ್ರ ಉತ್ತರ ಕೊಡ್ಲಿ, ಕೇಳಿಸ್ಕೊಳ್ಳಿ. ಹಿಂದುತ್ವ ಅಂತಂದ್ರೆ ಅದು ಮತ ಅಲ್ಲ. ಸರ್ವೇ ಜನೋ ಸುಖಿನೋ ಭವಂತು. ನಾನು ಮನ ಮತ್ತು ಮನೆಯಲ್ಲಿ ಮತ್ತು ನಮ್ಮ ಕಾರ್ಯಕರ್ತರಿಗೆ ಎಜುಕೇಟ್ ಮಾಡ್ತಾ ಇದ್ದೀವಿ. ಯಾವುದನ್ನು ಎಜುಕೇಟ್ ಮಾಡ್ತಿದೀವಿ ಅಂದ್ರೆ, ಒಬ್ಬ ಕವಿ ಹೇಳ್ತಾನೆ, ಹುಟ್ಟಿನಿಂದಲೇ ಜಾತಿ ಹಣೆಪಟ್ಟಿ ಹಚ್ಚುತ್ತಾ ಮುಟ್ಟದೆ ಅಟ್ಟುವುದು ಸರಿಯೇ, ಅಂತರಿಕ್ಷಕ್ಕೆ ಅಡಿಯಿಟ್ಟ ನರನಿಂದು ಅಂತರವ ತೋರುವುದು ತರವೇ, ಪ್ರಾಣಿ ಪಕ್ಷಿಯೊಳಿಲಿತು ಐಕ್ಯಮತ್ಯದ ಭಾವ, ಸಣ್ಣಿರುವೆ ತರೆಸೀತ ಕಣ್ಣ, ಅಣು ಅಣುವ ಸೃಷ್ಟಿ ಮಾಡಿರಲು ಮಹಾದೇವ, ಮತ್ತೇಕೆ ಅಸ್ಪೃಶ್ಯ ವರ್ಣ ಅಂತ ಪ್ರಶ್ನಿಸ್ತಾನೆ. ಅದನ್ನ ಹಾಡು ಕೇಳಿ ಬೆಳೆದವನು ನಾನು. ಕೇಳಿ, ಈಗ ಅದನ್ನ ಕೇಳಿ ಬೆಳೆದವನು. ಅದನ್ನ ಮನೆಯಲ್ಲಿ ಆಚರಣೆಗೆ ತರೋದು ಅಲ್ದಲೇನೆ ನಮ್ಮ ಪರಿಸರದಲ್ಲೂ ಅದನ್ನ ಆಚರಣೆಗೆ ತರೋ ಪ್ರಯತ್ನನ ಮಾಡ್ತಾ ಇದ್ದೀವಿ. ನಾವು ಹಿಂದುತ್ವ ಅನ್ನೋದು ಈ ದೇಶದ ಮೂಲ ಅಸ್ಮಿತೆ. ಹಾಗಂತ ನಾವು ಮುಸಲ್ಮಾನರನ್ನು ದ್ವೇಷ ಮಾಡಬೇಕಾಗಿಲ್ಲ. ಮುಸಲ್ಮಾನರಲ್ಲಿ ಇರುವಂತ ಮತೀಯವಾದವನ್ನು ದ್ವೇಷ ಮಾಡ್ತೀನಿ. ಮುಸಲ್ಮಾನರಲ್ಲೂ ಒಳ್ಳೆಯವರಿದ್ದಾರೆ. ನಿಮಗೆ ಅಸ್ಫಾಕುಲ್ಲಾ ಖಾನ್ ಹೆಸರು ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಅಸ್ಫಾಕುಲ್ಲಾ ಖಾನ್ ಸ್ವತಂತ್ರ ಹೋರಾಟಗಾರ. ಅಬ್ದುಲ್ ಹಮೀದ್ ಹೆಸರು ಗೊತ್ತಿದೆಯೋ ಇಲ್ಲೋ ನಿಮಗೆ ಗೊತ್ತಿಲ್ಲ. ಅಬ್ದುಲ್ ಹಮೀದ್ 71ರ ಬಾಂಗ್ಲಾ ವಿಮೋಚನೆಯ ಹೋರಾಟದಲ್ಲಿ ಭಾರತದ ಸೈನ್ಯದ ಮುನ್ನಡೆಸ್ತವನು. ಹೃದಯದಲ್ಲಿ ಇಟ್ಕೊಂಡು ಆರಾಧಿಸ್ತೀವಿ. APJ ಅಬ್ದುಲ್ ಕಲಾಂ, ನೀವೆಷ್ಟು ಬಾರಿ ಅವ್ರ ಹೆಸರು ಹೇಳ್ತಿರೋ ಗೊತ್ತಿಲ್ಲ. ನಾವು ಪ್ರತಿಯೊಂದು ಮಕ್ಕಳ ಜೊತೆ ಮಾತಾಡಬೇಕಾದ್ರೆ APJ ಅಬ್ದುಲ್ ಕಲಾಂ ಉದಾಹರಣೆ ಕೊಡ್ತೀವಿ. ನಮ್ಗೆ ಒಳ್ಳೆಯ ಮುಸಲ್ಮಾನರನ್ನ, ಈ ದೇಶವನ್ನು ಪ್ರೀತಿಸುವ ಮುಸಲ್ಮಾನರನ್ನ ನನ್ನ ಹೃದಯದಲ್ಲಿ ಪೂಜಿಸ್ತೀನಿ. ಮತೀಯ ವಿಚಾರವನ್ನು ಇಟ್ಕೊಂಡು ಆ ಮತೀಯ ವಿಚಾರದಲ್ಲಿ ಮತೀಯ ದ್ವೇಷವಿತ್ತುವಂತವ್ರನ್ನ, ಈ ನೆಲದ ಅನ್ನ ತಿಂದು ಪಾಕಿಸ್ತಾನ ಜಿಂದಾಬಾದ್ ಅಂತವನ್ನವ್ರನ್ನ ಕಾಲಲ್ಲಿ ಹೊಸಗ ಹಾಕಬೇಕು ಅಂತ ಹೇಳ್ತೀನಿ. ಆ ಕಾಲಲ್ಲಿ ಹೊಸಗ ಹಾಕಬೇಕು ಅನ್ನೋದು ಅವರಿಗೆ, ಒಳ್ಳೆಯವರಿಗಲ್ಲ. ನೀವು ಹಿಂದೂ ಹುಲಿ ಆಗಿದ್ದೀರಾ, ನೀವು ಹಿಂದೂ ಹುಲಿ. ಆಮೇಲೆ ಯತ್ನಾಳ್ ಅವರು ಹಿಂದೂ ಹುಲಿ ಆಗಿದ್ದೀರಾ. ಒಂದ್ 5-6 ಜನ ಇರ್ಬೇಕು ಹಿಂದೂ ಹುಲಿಗಳು ಕರ್ನಾಟಕದಲ್ಲಿ. ಮದ್ದೂರಿಗೆಲ್ಲ ಹೋಗಿದ್ರ ಹುಲಿಗಳು? ನಾನು ಹುಲಿ ಅಲ್ಲ, ಹಂಗಾಗಿ ಹುಲಿ ಅಲ್ಲ, ನಾನೊಬ್ಬ ಮನುಷ್ಯ. ಅಲ್ಲಲ್ಲ, ಹಿಂದೂ ಹುಲಿ ನಾನು ಹುಲಿ ಅಲ್ಲ, ಹುಲಿ ಅಲ್ಲ ಆಗಿದ್ರೆ ನೀವು ಓಡೋಗ್ಬಿಡ್ತಿದ್ರಿ. ನನ್ನ ಪ್ರಶ್ನೆ ಇದ್ದೀರಿ, ಹಂಗಾಗಿ ನಾನು ಹುಲಿ ಅಲ್ಲ. ನನ್ನ ಪ್ರಶ್ನೆ ಏನಂದ್ರೆ, ಹುಲಿ ಅಂತ ನೀವು ತೋರ್ಸಕ್ ಹೋಗಿ ಕ್ರೂರ ಮೃಗಗಳು ಆಗ್ಬೇಡಿ ಅಂತ ನಾನು ಹೇಳೋದು. ಆ ಹೆಸರು ನೀವು ತಗೊಂಬೇಡಿ. ಹುಲಿ ಅಲ್ಲ, ನಾನು ಹೀರೋ ಅಂತ ಹೇಳಿ ನಾಯಕ ಅಂತ ಹೇಳ್ಕೊಳ್ಬೇಕು. ನಾನು ಹುಲಿ ಅನ್ನೋದನ್ನ ಬಿಟ್ಬಿಡಿ. ರಾಯಚೂರಲ್ಲೂ ಕಲ್ತೂರಾಟ ಆಯ್ತಲ್ಲ ಸರ್, ಗಣೇಶ ಪ್ರೊಸೆಷನ್ ಅಲ್ಲಿ, ಅಲ್ಲೇನಕ್ಕೆ ಸರ್ ಹೋಗಿಲ್ಲ? ಮತ್ತೆ ಅಲ್ಲೂ ಹೋದ್ರೂನು ಇಲ್ಲ, ಅಲ್ಲಿಗೂ ಸೇಮ್ ಮಾತು ಹೇಳ್ತೀರಾ? ಒಂದು ನೀವೇನ್ ಹೇಳ್ತಾ ಇದ್ದೀರಿ ಅಂದ್ರೆ, ಎಲ್ಲಾ ಕಡೆಗೂ ನನಗೆ GPA ಕೊಡ್ತಾ ಇದ್ದೀರಿ, ಥ್ಯಾಂಕ್ ಯು. ನೀವ್ ಹೇಳಿದ ರೀತಿನಲ್ಲಿ ಅಲ್ಲಿಗೂ ಹೋಗ್ತೀನಿ. ನಾನು ಸಿಂಧನೂರಿಗೂ ಹೋಗಿದ್ದೆ,
ನಮ್ಮೇನಂದ್ರೆ ನೀವೇನ್ ಅನ್ಕೊಂಡಿದ್ದೀರಿ, ನ್ಯಾಯ ಕೊಡಿಸೋ ಹಕ್ಕು, ಹಿಂದೂಗಳಿಗೆ ನ್ಯಾಯ ಕೊಡಿಸೋ ಹಕ್ಕು ಬಿಜೆಪಿಗೆ ಮಾತ್ರ ಅಂತ ಭಾವಿಸಿದಿರಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಅದೇನೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ಸರ್. ಅಶೋಕ್ ಅವ್ರು ಬಂದ ತಕ್ಷಣ ನೀವು ಜಾಗ ಖಾಲಿ ಮಾಡಿದ್ರಿ ಅಂತ ಹೇಳಿ, ಏನದು ಕ್ಲಾರಿಫಿಕೇಶನ್ ಬೇಕು? ಅಶೋಕ್ ಅವರಿಗೆ ಅನುಮಾನ ಇಲ್ಲ. ನಾನು ಅವ್ರಿಗೆ ಮಾತಾಡಿದ್ದೆ, 4 ಗಂಟೆಗೆ ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕಾದಂತ ಅನಿವಾರ್ಯತೆ ಇತ್ತು ಅಲ್ಲೊಂದು ಸರ್ಕಾರಿ ಕಾರ್ಯಕ್ರಮದಲ್ಲಿ. ನಾನು ಅವ್ರಿಗೆ ಹೇಳಿದ್ದೆ, ನಾನೇ ಪೋಸ್ಟ್ಪೋನ್ ಮಾಡಿಸಿದ್ದೆ, ಬೆಳಗ್ಗೆ ಇದ್ದದನ್ನ 4 ಗಂಟೆಗೆ ಪೋಸ್ಟ್ಪೋನ್ ಮಾಡಿಸಿದ್ದೆ. ಹಾಗಾಗಿ ನಾನು ಮುಖ ತೋರಿಸಿ ಹೋಗ್ತೀನಿ ಅಂತ ಹೇಳೇ ಬಂದಿದ್ದೆ. ಮುಖ ತೋರಿಸಿದಾಗ ಮಾತಾಡಬೇಕು ಅಂತ ಒತ್ತಾಯ ಮಾಡಿದ್ರು, ಮಾತಾಡಿದ ತಕ್ಷಣ ಹೊರಟೆ. ನೀವು ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅನ್ನೋ ರೀತಿನಲ್ಲಿ ನೀವು ತೋರಿಸಿದ್ರಿ. ನಮ್ಗೆ ಆ ತರದ್ ಏನೂ ಇಲ್ಲ. ಹಿ ಈಸ್ ಅವರ್ ಲೀಡರ್, ಅವರ್ ಅಪೋಸಿಷನ್ ಪಾರ್ಟಿ ಲೀಡರ್. ಅವರಿಗೂ ನಮಗೂ ಸಂಬಂಧಗಳು ಚೆನ್ನಾಗಿದೆ, ಎಲ್ಲರ ಜೊತೆಗೂ ಸಂಬಂಧ ಚೆನ್ನಾಗಿದೆ. ನೀವು ವಿಜೇಂದ್ರ ಅವರು, ಆರ್ ಅಶೋಕ್ ಅವರು, ಬಿಜೆಪಿಯ ಬಹುತೇಕ ಎಲ್ಲಾ ಘಟಾನುಘಟಿ ನಾಯಕರು ಹೋಗಿದ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಪರ ಕಾರ್ಯಕರ್ತರು ಯತ್ನಾಳ್ ಅವರು ಒಬ್ಬರೇ ಹೋದಾಗ ಸೇರಿದ್ರು. ಯತ್ನಾಳ್ ಅವರನ್ನ ಆಕ್ಚುಯಲ್ ಹಿಂದೂ ಹುಲಿ ಅಂತ ಕರೀತಿದ್ದಾರೆ. ಹಿಂದುತ್ವದ ಐಕಾನ್ ಅಂತ ಹೇಳಿ ಯತ್ನಾಳ್ ಅವರನ್ನ ಜನ ಭಾವಿಸ್ತಾ ಇದ್ದಾರೆ. ಹೀಗಾಗಿ ಹಿಂದುತ್ವದ ಐಡಿಯಾಲಜಿ ಮೇಲಿರುವ ಬಿಜೆಪಿ ಪಕ್ಷ ವೈಯಕ್ತಿಕವಾಗಿ ಸಿಟಿ ರವಿ ಅವರು ಯತ್ನಾಳ್ ಅವರ ಘರ್ ವಾಪಸಿ ಬಗ್ಗೆ ಏನಾದ್ರೂ ಆಲೋಚನೆ ಪ್ರಾರಂಭ ಮಾಡ್ಲಿಕ್ಕೆ ಮದ್ದೂರು ವೇದಿಕೆ ಆಯ್ತಾ? ನಾನು ಇದನ್ನ ಈ ವೇದಿಕೆಯಲ್ಲಿ ಚರ್ಚೆ ಮಾಡಕ್ ಬಯಸಲ್ಲ. ಪಕ್ಷದ ಆಂತರಿಕ ವೇದಿಕೆಗಳಲ್ಲಿ ಚರ್ಚೆ ಆಗ್ಬೇಕಾಗಿರೋದು. ಹಿಂದುತ್ವದ ಪರವಾಗಿ ಎಲ್ಲ ಪಕ್ಷಗಳಲ್ಲೂ ಧ್ವನಿ ಎತ್ತಬೇಕು. ಯಾಕೆ ಅಂತಂದ್ರೆ, ಜಾತಿ ಬಗ್ಗೆ ತೋರಿಸುವ ಕಾಳಜಿಯನ್ನ ಹಿಂದುತ್ವದ ಬಗ್ಗೆ ಯಾಕೆ ತೋರಿಸಲ್ಲ? ಹಿಂದುತ್ವ ಎಲ್ಲರನ್ನೂ ಜೋಡಿಸುತ್ತೆ. ಜಾತಿ ಮತ್ತು ಜಾತಿ ಐಡೆಂಟಿಟಿ ಆದ್ರೆ ಜಾತೀಯತೆ ಅಪರಾಧ. ಜಾತೀಯತೆಯನ್ನು ಕೆರಳಿಸೋದ್ರೊಳಗೆ ಮುಂದಿರುವ ಜಾತ್ಯತೀತರು ಹಿಂದುತ್ವ ಅಂದಾಗ ಯಾಕೆ ದಿಗಿಲು ಬೀಳ್ತಾರೆ? ಅವರಿಗೆ ಜಾತ್ಯತೀತ ಕಾಳಜಿ, ಹಿಂದುತ್ವ ಜಾತೀಯತೆಯನ್ನು ದೂರ ಮಾಡುತ್ತೆ, ಅಸ್ಪೃಶ್ಯತೆಯನ್ನು ದೂರ ಮಾಡುತ್ತೆ, ನಾವೆಲ್ಲ ಒಂದು ಅನ್ನೋ ಭಾವ ಬೆಳೆಸುತ್ತೆ. ಆ ಒಂದು ಅನ್ನೋ ಭಾವ ಬೆಳೆಸೋದು ಯಾಕೆ ಬೇಡ ಅವರಿಗೆ? ಅಂದ್ರೆ ವಿಭಜನೆ ಮಾಡ್ಬೇಕಾ ಸಮಾಜನ? ಅದಕ್ಕೆ ನಾನು ಹೇಳೋದು, ನಾವು ಈ ನೆಲೆಯಲ್ಲಿ ಕಾಂಗ್ರೆಸ್ ಒಳಗೂ ಹಿಂದುತ್ವದ ಧ್ವನಿ ಮೂಡಿ ಬರಲಿ, ಅಲ್ಲೂ ಹಿಂದುತ್ವದ ಹುಲಿಗಳು ಹುಟ್ಲಿ. ಆಮ್ ಆದ್ಮಿ ಪಾರ್ಟಿಯಲ್ಲೂ ಹಿಂದುತ್ವದ ಹುಲಿಗಳು ಹುಟ್ಲಿ, ಕೆಆರ್ಎಸ್ ಪಾರ್ಟಿಯಲ್ಲೂ ಹಿಂದುತ್ವದ ಹುಲಿಗಳು ಹುಟ್ಲಿ, ಜನತಾದಳದೊಳಗೂ ಹಿಂದುತ್ವದ ಹುಲಿಗಳು ಹುಟ್ಲಿ. ಆಯ್ತಾ? ಆಗ ಬಿಜೆಪಿಗೆ ರಾಜಕೀಯ ಲಾಭ ನಷ್ಟದ ಪ್ರಶ್ನೆ ಬರಲ್ಲ. ರೈಟ್. ಈ ಭಾರತ್ ಮಾತಾ ಕಿ ಜೈ ಅನ್ನಕ್ಕೆ ಬಿಜೆಪಿ ಅವ್ರು ಮಾತ್ರ ಕೂಗ್ಬೇಕಾ? ಎಲ್ರು ಕೂಗ್ಲಿ. ಸರಿ. ಧರ್ಮಸ್ಥಳದಿಂದ ಹಿಡಿದು ಮದ್ದೂರ್ವರೆಗೂ ಅನೇಕ ಪ್ರಶ್ನೆಗಳಿಗೆ ಉತ್ತರಿಸಿದ ಸಿಟಿ ರವಿ ಅವರಿಗೆ ಧನ್ಯವಾದ. ಹಾಗೆ ವಿಶೇಷವಾಗಿ ಶಾಂತ ರೀತಿಯಲ್ಲಿ ವರ್ತಿಸಿ ಪ್ರಶ್ನೆಯನ್ನ ಕೇಳಿದ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.